ಕ್ರಿಯೇಟ್ ಆಗ್ತಾ ಇದೆ. ಕ್ರಿಪ್ಟೋ ಕರೆನ್ಸಿ ಮ್ಯಾನೇಜರ್ಸ್ ಅಂತ ಜಾಬ್ ಕ್ರಿಯೇಟ್ ಆಗ್ತಾ ಇದೆ. ಕ್ರಿಪ್ಟೋ ಕರೆನ್ಸಿ ಮೈನರ್ಸ್ ಅಂತ ಒಂದು ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದಾವೆ. ಕ್ರಿಪ್ಟೋ ಕರೆನ್ಸಿ ಮೈನಿಂಗ್ ಮ್ಯಾನೇಜರ್ಸ್ ಅಂತ ಇಲ್ಲಿ ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದಾವೆ. ಪ್ರೊಡಕ್ಟ್ ಮ್ಯಾನೇಜರ್ಸ್ ಅಂತ ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದಾವೆ. ಜೊತೆಗೆ ಕ್ರಿಪ್ಟೋ ಕಮ್ಯುನಿಟಿ ಮ್ಯಾನೇಜರ್ಸ್ ಅಂತ ಅಂದ್ರೆ ಕ್ರಿಪ್ಟೋವನ್ನ ಯಾರೆಲ್ಲ ಕ್ರಿಪ್ಟೋ ಕರೆನ್ಸಿಯನ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರನ್ನ ಮ್ಯಾನೇಜ್ ಮಾಡುವಂತದ್ದು, ಅವರಿಗೆ ಸಹಕಾರವನ್ನು ಕೊಡುವಂತದ್ದು. ಜೊತೆಗೆ ಕ್ರಿಪ್ಟೋ ಕರೆನ್ಸಿ ರಿಸರ್ಚರ್ಸ್ ಅಂತ ಒಂದು ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದಾವೆ. ಡಾಟಾ ಅನಾಲಿಸ್ಟ್, ಕ್ರಿಪ್ಟೋ ಕರೆನ್ಸಿ ಅನಾಲಿಸ್ಟ್ಗಳಂತ ಇಲ್ಲಿ ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದಾವೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಸಾಕಷ್ಟು ಜಾಬ್ಗಳು ಕ್ರಿಯೇಟ್ ಆಗ್ತಾ ಇದಾವೆ. ಅಂದ್ರೆ ಇವತ್ತು ನಮ್ಮ ಸರ್ಕಾರಗಳ ಶಾಲಾ ಕಾಲೇಜುಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಒಂದು ಇವತ್ತು ಡಾಟಾಗಳ ಬಗ್ಗೆ ಮಾತನಾಡ್ತಾ ಇದ್ರೆ ಈಗ ಆಲ್ರೆಡಿ ಬೆಂಗಳೂರಂತ ನಗರದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದಲ್ಲಿ ಜಾಬ್ ಆಪರ್ಚುನಿಟಿಗಳು ಕ್ರಿಯೇಟ್ ಆಗ್ತಾ ಇದಾವೆ. ಅಂದ್ರೆ ಯುವ ಜನತೆಗೆ ಎಷ್ಟು ಅವಕಾಶಗಳು ಕ್ರಿಯೇಟ್ ಆಗ್ತಾ ಇದಾವೆ ಅಂದ್ರೆ, ಯಾಕಂದ್ರೆ ಆ ರೀತಿಯಾದಂತಹ ಎಕ್ಸ್ಪರ್ಟ್ಸ್ ತುಂಬಾ ಕಡಿಮೆ ಇದ್ದಾರೆ. ಮತ್ತೆ ಇಲ್ಲಿ ಪ್ರಾರಂಭಿಕ ಸ್ಯಾಲರಿ ಕೂಡ 6 ಡಿಜಿಟ್ ಅಲ್ಲಿ ಇರುತ್ತೆ. ಈಗ ಹಿಂದೆ ನಾವು ನೋಡ್ತಾ ಇದ್ವಿ 5 ಡಿಜಿಟ್ ಸ್ಯಾಲರಿನೇ ದೊಡ್ಡದಾಗ್ತಾ ಇತ್ತು. ಈಗ 6 ಡಿಜಿಟ್ ಸ್ಯಾಲರಿ ಪ್ರಾರಂಭಿಕವಾಗಿ ಇಲ್ಲಿ ಲಭ್ಯ ಆಗುವಂತ ಸಾಧ್ಯತೆಗಳು ಶುರುವಾಗಿದ್ದಾವೆ. ಬೆಂಗಳೂರಿನಲ್ಲಿ ಜಾಬ್ ಆಪರ್ಚುನಿಟಿಗಳಿದ್ದಾವೆ, ನೋಯ್ಡಾದಲ್ಲಿ